ಶಾಸಕ ಕೊತ್ತನೂರು ಮಂಜುನಾಥ್ ವಿರುದ್ಧ ಎಫ್ಐಆರ್. ಬೆಂಗಳೂರು ನಾಗರಿಕ ಹಕ್ಕು ಹೋರಾಟ ಸಮಿತಿಯ ದೂರು. ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಎಸ್, ಶಾಸಕ ಕೊತ್ತೂರು ಮಂಜುನಾಥ್ ವಿರುದ್ಧ ಎಫ್ಐಆರ್. ಬೆಂಗಳೂರು ನಾಗರಿಕರ ಹಕ್ಕು ಹೋರಾಟ ಸಮಿತಿ ದೂರು. ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಕೊತ್ತೂರು ಮಂಜುನಾಥ್ ವಿರುದ್ಧ ದೇಶದ್ರೋಹಿ ಹೇಳಿಕೆ ಆರೋಪ. ಪಾಕ್ ಮೇಲೆ ಭಾರತೀಯ ಸೇನೆ ನಡೆಸಿರುವಂತಹ ದಾಳಿಗೆ ಸಾಕ್ಷ್ಯಗಳೇನು? ಅತ್ತಿಂದ ಇತ್ತಿಂದ 4 ವಿಮಾನ ಹಾರಾಡಿಸಿ ಬಡಾಯಿ ಕೊಚ್ಕೊಳ್ತಿದ್ದೆ. ಮೇ 16ರಂದು ನಡೆದಿದ್ದಂತಹ ಸುದ್ದಿಗೋಷ್ಠಿಯಲ್ಲಿ ಟೀಕಿಸಿದ್ರು. ದೇಶದ್ರೋಹ ಕೇಸ್, ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಆಗ್ರಹ. ಎಸ್, ಕೊತ್ತೂರು ಮಂಜುನಾಥ್ ಅವರು ಮಾಡಿರುವಂತಹ ಹೇಳಿರುವಂತಹ ಹೇಳಿಕೆಗೆ ಈಗ ಎಫ್ಐಆರ್ ದಾಖಲೆಯಾಗಿದೆ. ಎಸ್, ಕೊತ್ತೂರು ಮಂಜುನಾಥ್ ಅವರ ಹೇಳಿಕೆ ಈಗ ಎಫ್ಐಆರ್ ವರೆಗೆ ತಂದು ನಿಲ್ಲಿಸಿದೆ. ಕೊತ್ತೂರು ಮಂಜುನಾಥ್ ವಿರುದ್ಧ ಈಗ ಎಫ್ಐಆರ್ ದಾಖಲೆಯಾಗಿದೆ. ಬೆಂಗಳೂರಿನ ನಾಗರಿಕರ ಹಕ್ಕು ಹೋರಾಟ ಸಮಿತಿಯಿಂದ ದೂರನ್ನ ದಾಖಲೆ ಮಾಡಲಾಗಿದೆ. ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಹಾಗಾದ್ರೆ ಏನ ಹೇಳಿಕೆ ಹೇಳಿದ್ರು ಅಂತ ನೋಡ್ಕೊಂಡು ಬರೋದಾದ್ರೆ, ಕೊತ್ತೂರು ಮಂಜುನಾಥ್ ವಿರುದ್ಧ ದೇಶದ್ರೋಹಿ ಹೇಳಿಕೆ ಆರೋಪ ಕೇಳಿ ಬರ್ತಾ ಇದೆ. ಪಾಕ್ ಮೇಲೆ ಅಂದ್ರೆ ಪಾಕಿಸ್ತಾನ ಹಾಗೂ ಭಾರತ ಏನಿದೆ, ಒಂದು ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣವಾಗಿತ್ತು, ಸಂಘರ್ಷಗಳು ನಡೀತಾ ಇತ್ತಲ್ಲ, ಆ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಮಾತದು. ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ನಡೆಸಿರುವಂತಹ ದಾಳಿಗೆ ಏನ್ ಸಾಕ್ಷಿ ಇದೆ ಎನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ರು. ಆ ಹೇಳಿಕೆಯಲ್ಲಿ ಈ ಪಾಯಿಂಟ್ಗಳನ್ನು ಕೂಡ ಮೆನ್ಷನ್ ಮಾಡಿದ್ರು. ಇದೇ ಕಾರಣಕ್ಕೆ ಅವರ ಮೇಲೆ ಎಫ್ಐಆರ್ ದಾಖಲೆಯಾಗಿದೆ. ಅವರು ಹೇಳಿರುವಂತಹ ಹೇಳಿಕೆ ಭಾರಿ ಸಂಚಲನವನ್ನು ಹುಟ್ಟಾಕಿತ್ತು. ಅತ್ತಿಂದ ಇತ್ತಿಂದ 4 ವಿಮಾನವನ್ನ ಹಾರಾಡಿಸಿ ಬಡಾಯಿ ಕೊಚ್ಕೊಳ್ತಾ ಇದೆ. ಮೇ 16ರಂದು ಸುದ್ದಿಗೋಷ್ಠಿ ನಡೆಸುವಾಗ ಈ ವಿಚಾರವನ್ನ ಮಾತನಾಡಿ ಅವರು ಟೀಕೆಯನ್ನ ಕೂಡ ಮಾಡಿದ್ರು. ಅವರ ಮೇಲೆ ದೇಶದ್ರೋಹ ಕೇಸ್, ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಈಗ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.